ಹಿಮಾಲಯ ಪರ್ವತದ ಮಡಿಲಿನಲ್ಲಿ ಪಾರ್ವತೀದೇವಿ ಶಿವನ ಜೊತೆಯಲ್ಲಿ ವಾಸಿಸುತ್ತಿದ್ದರು. ಒಮ್ಮೆ ಶಿವನು ತಪಸ್ಸು ಮಾಡುವುದಕ್ಕಾಗಿ ಪರ್ವತಶ್ರೇಣಿಗಳಿಗೆ ಹೊರಟನು. ಪಾರ್ವತೀದೇವಿ ಮಾತ್ರಿಯಾಗಿ ಕಾಲ ಕಳೆದರು. ಒಂದು ದಿನ ಸ್ನಾನ ಮಾಡುತ್ತಿರುವಾಗ ಪಾರ್ವತೀದೇವಿಗೆ ಮನೆಯೊಳಗೆ ಯಾರೋ ಪ್ರವೇಶಿಸಿದರೆ ಅಸೌಕರ್ಯವಾಗಬಹುದು ಎಂದು ಭಾವಿಸಿದರು. ಆಕೆಯ ಚಿಂತೆಯಂತೆ ಮನೆಯೊಳಗೆ ಯಾರೂ ಬರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಪಾರ್ವತೀದೇವಿ ತಮ್ಮದೇ ದೇಹದ ಉಬ್ಬಟ್ಟಿಯಿಂದ ಒಂದು ಪುಟ್ಟ ಬಾಲಕನನ್ನು ನಿರ್ಮಿಸಿದರು. ಆ ಬಾಲಕನಿಗೆ ಜೀವ ತುಂಬಿದರು ಮತ್ತು ಅವನಿಗೆ ರಕ್ಷಣಾ ಕರ್ತವ್ಯವನ್ನು ನೀಡಿದರು. ನೀನು ನನ್ನ ಮಗ, ಇಂದಿನಿಂದ ನನ್ನ ಮನೆಗೆ ಯಾರನ್ನೂ ಬರಲು ಬಿಡಬೇಡ ಎಂದು ಪಾರ್ವತೀದೇವಿ ಆ ಮಗನಿಗೆ ಹೇಳಿದರು. ಆ ಬಾಲಕ ಭಕ್ತಿಯಿಂದ ತಾಯಿಗೆ ಆಜ್ಞೆ ಪಾಲಿಸುತ್ತಾ ಮನೆಯ ಬಾಗಿಲಲ್ಲಿ ಕುಳಿತ. ಆಗ ಅವನಿಗೆ ಗಣೇಶ ಎಂಬ ಹೆಸರು ಸಿಕ್ಕಿತು. ಕಾಲ ಕಳೆದಂತೆ ಶಿವನು ತಪಸ್ಸಿನಿಂದ ಹಿಂತಿರುಗಿದನು. ಪಾರ್ವತೀ ದೇವಿಯನ್ನ ಭೇಟಿಯಾಗಲು ಅವನು ಬಾಗಿಲಿಗೆ ಬಂದನು. ಆದರೆ ಅಲ್ಲಿ ಗಣೇಶನು ಶಿವನನ್ನು ತಡೆಯಲು ನಿಂತನು. ನನ್ನ ತಾಯಿ ನನಗೆ ಹೇಳಿದಂತೆ ನಾನು ಯಾರನ್ನೂ ಒಳಗೆ ಬಿಡಲಾರೆ ಎಂದು ಬಾಲಕನಾದ ಗಣೇಶನು ಹೇಳಿದರು. ಶಿವನು ಆಶ್ಚರ್ಯಚಕಿತರಾದನು. ತನ್ನ ಮನೆಯ ಬಾಗಿಲಿಗೆ ಒಬ್ಬ ಪುಟ್ಟ ಬಾಲಕ ತಡೆಹಿಡಿದಿರುವುದು ಅವನಿಗೆ ಬೇಸರ ತಂದಿತು. ನಾನು ಶಿವನು, ಈ ಮನೆ ನನ್ನದು, ನಾನು ನನ್ನ ಪತ್ನಿಯ ಜೊತೆ ಮಾತನಾಡಬೇಕಾಗಿದೆ, ಅಡ್ಡಿಯಾಗಬೇಡ ಎಂದು ಶಿವನು ಕೋಪದಿಂದ ಹೇಳಿದರು. ಆದರೆ ಗಣೇಶನು ಅಂಜಲಿಲ್ಲ. ನಾನು ನನ್ನ ತಾಯಿಯ ಮಾತನ್ನು ಮಾತ್ರ ಕೇಳುತ್ತೇನೆ, ನಿಮ್ಮನ್ನು ಒಳಗೆ ಬಿಡಲು ನನಗೆ ಅಧಿಕಾರವಿಲ್ಲ ಎಂದು ಅವನು ಉತ್ತರಿಸಿದನು. ಈ ಮಾತು ಕೇಳಿದ ಶಿವನು ಕೋಪಗೊಂಡನು. ನಿನ್ನಂತೆ ಪುಟ್ಟ ಬಾಲಕನೊಬ್ಬನಿಂದ ನಾನು ತಡೆಯಲ್ಪಡಲಾರೆ ಎಂದು ಶಿವನು ಭಯಂಕರನಾದನು. ಶಿವನು ತನ್ನ ಗುಣಗಳುಗಳನ್ನು ತೋರುತ್ತಾ ಗಣೇಶನನ್ನು ದಂಡಿಸಲು ತಯಾರಾದನು. ಆದರೆ ಗಣೇಶನು ಸುಮ್ಮನೆ ಇರಲಿಲ್ಲ. ಅವನು ಶಿವನಿಗೆ ಪ್ರತಿಯಾಗಿ ತೀವ್ರವಾಗಿ ಎದುರಿಸಿದನು. ಇಬ್ಬರ ನಡುವಿನ ಹೋರಾಟ ಪ್ರಾರಂಭವಾಯಿತು. ಈ ದ್ವಂದ್ವಯುದ್ಧದ ಸುದ್ದಿಯು ದೇವಲೋಕಕ್ಕೂ ತಲುಪಿತು. ಇಂದ್ರ, ವಿಷ್ಣು, ಕಾರ್ತಿಕೇಯ ಮತ್ತು ಇತರ ದೇವತೆಗಳು ಕೂಡ ಅಚ್ಚರಿಪಟ್ಟು ಶೈವ ಮತ್ತು ಗಣೇಶನ ಹೋರಾಟವನ್ನು ನೋಡಲು ಬಂದರು. ಶಿವನು ತನ್ನ ತ್ರಿಶೂಲವನ್ನು ಎತ್ತಿದನು. ಗಣೇಶನು ಅದನ್ನು ತಪ್ಪಿಸಿಕೊಂಡು ತನ್ನ ಬಲಿಷ್ಠತೆಯನ್ನು ತೋರಿಸಲು ಮುಂದಾದನು. ಆದರೆ ಕೊನೆಗೆ ಶಿವನು ಕೋಪದಿಂದ ತನ್ನ ತ್ರಿಶೂಲವನ್ನು ಗಣೇಶನ ಕತ್ತಿಗೆ ಇರಿದು ಗಣೇಶನ ತಲೆ ಹೊಡೆದು ಹಾಕಿದನು. ಆ ಕ್ಷಣ ಗಣೇಶನ ದೇಹ ಭೂಮಿಗೆ ಬಿದ್ದು ನಿರ್ಜೀವವಾಗಿ ಬಿಟ್ಟಿತು. ಪಾರ್ವತೀದೇವಿ ಸ್ನಾನ ಮಾಡಿ ಹೊರಬಂದಾಗ ತನ್ನ ಮಗನ ಶವವನ್ನು ನೋಡಿ ಕಣ್ಣೀರಿಟ್ಟರು. ಪಾರ್ವತೀದೇವಿ ತನ್ನ ಮಗನ ಮೃತದೇಹವನ್ನು ನೋಡಿ ದುಃಖದಿಂದ ಕಣ್ಣೀರು ಸುರಿಸಿದರು. ನೀನು ನನ್ನ ಮಗನನ್ನು ಕೊಂದು ಹಾಕಿದೆಯಾ ಶಿವನೇ ಎಂದು ಆಕೆ ಶೋಕಗೊಂಡಳು. ಪಾರ್ವತೀದೇವಿ ಕೋಪದಿಂದ ತನ್ನ ಶಾಪವನ್ನು ಪ್ರಕಟಿಸಿದರು. ನನಗೆ ನನ್ನ ಮಗನನ್ನು ಮರಳಿಸಿ ಕೊಡುವವರೆಗೂ ಈ ಲೋಕದಲ್ಲಿ ಎಲ್ಲಾ ದೇವತೆಗಳು ದುಃಖ ಅನುಭವಿಸಬೇಕು. ವಿಷ್ಣು ಮತ್ತು ಬ್ರಹ್ಮದೇವರು ಮಧ್ಯಪ್ರವೇಶಿಸಿ ಶಿವನಿಗೆ ಪರಿಹಾರವನ್ನು ಸೂಚಿಸಿದರು. ನೀನು ಮೊದಲಿಗೆ ಕಾಣುವ ಜೀವಂತ ಪ್ರಾಣಿಯ ತಲೆ ತೆಗೆದು ಗಣೇಶನ ದೇಹಕ್ಕೆ ಜೋಡಿಸು ಎಂದು ಅವರು ಸಲಹೆ ನೀಡಿದರು. ಶಿವನು ತನ್ನ ಗಣಗಳೊಡನೆ ಹಿಮಾಲಯದ ಅರಣ್ಯಕ್ಕೆ ಹೋದನು. ಅಲ್ಲಿ ಅವನು ಮೊದಲು ಕಂಡದ್ದು ಒಬ್ಬ ಆನೆಯ ಮಗು. ಅವನು ಆ ಆನೆಯ ಶಿರಸ್ಸನ್ನು ಕತ್ತರಿಸಿ ಗಣೇಶನ ದೇಹಕ್ಕೆ ಅಂಟಿಸಿದನು. ಮಾಯಾಜಾಲದಿಂದ ಗಣೇಶನು ಪುನಃ ಜೀವಿತನಾದನು. ಪಾರ್ವತೀ ದೇವಿಯು ಸಂತೋಷಗೊಂಡರು. ಶಿವನು ಘೋಷಿಸಿದರು, ಈ ದಿನದಿಂದ ಗಣೇಶನು ಎಲ್ಲಾ ದೇವತೆಗಳಿಗಿಂತ ಮೊದಲಾದ ಪೂಜೆ ಪಡೆಯುವನು. ಅವನ ಹೆಸರನ್ನು ಮೊದಲು ಕರೆದು ಪೂಜೆ ಮಾಡಿದರೆ ಯಾವುದೇ ಕಾರ್ಯದಲ್ಲಿ ವಿಘ್ನಗಳು ತಟ್ಟುವುದಿಲ್ಲ.